ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ ಯಾವ ಥರ ಮೇಕಪ್ ಐಟಮ್ಸ್ ಬೇಕಾಗುತ್ತೆ, ಬಿಗಿನರ್ಸ್ಗೆ ಯಾವ ಥರ ಸೆಲೆಕ್ಟ್ ಮಾಡಬೇಕು ಮತ್ತು ಏನು ಬೇಕಾಗುತ್ತೆ ಅಂತ. ಬಿಗಿನರ್ಸ್ ನಾನು ಹೇಳ್ತಾ ಇರೋದು ಬಿಗಿನರ್ಸಿಗೆ ಮಾತ್ರ. ಬಿಗಿನರ್ಸು ಮೇಕಪ್ ಕಿಟ್ಟಲ್ಲಿ ಏನೇನು ಇರಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ಇಲ್ಲಿ ಮೊದಲನೇದಾಗಿ ನಾನು ಮಾಯಿಶ್ಚರೈಸರ್ ವೆರಿ ಇಂಪಾರ್ಟೆಂಟ್. ಮೇಕಪ್ಗಿಂತ ಮುಂಚೆನೇ ಮಾಯಿಶ್ಚರೈಸರ್ ಬೇಕಾಗುತ್ತೆ. ಮತ್ತು ಪ್ರೈಮರ್ ನೋಡಿ, ಈ ಥರ ಪ್ರೈಮರ್ ಒಂದು ಇಂಪಾರ್ಟೆಂಟು. ಪ್ರೈಮರ್ ಆದಮೇಲೆ ಫೌಂಡೇಶನ್. ಯಾವ ಕಂಪ್ನಿ ಬೇಕಾದ್ರೂ ತೊಗೋಬೋದು ಫೌಂಡೇಶನ್ನ. ನಾನಿಲ್ಲಿ ನನ್ನ ಕಡೆ ಇರೋದು ಫಿಟ್ ಮೀದಿದೆ. ನಿಮಗೆ ಯಾವ್ದು ಬೇಕಾಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಫೌಂಡೇಶನ್ ಆದಮೇಲೆ ಇವಾಗ ಲೂಸ್ ಪೌಡ್ರ್ ನೋಡಿ, ಈ ಥರ ಇದೆ ಲೂಸ್ ಪೌಡರ್. ಇದರಲ್ಲೂ ವೆರೈಟೀಸ್ ತುಂಬ ಇರುತ್ತೆ. ನಿಮ್ಮ ಸ್ಕಿನ್ನಿಗೆ ಮ್ಯಾಚ್ ಆಗೋದು ನೋಡಿ ತೊಗೊಳ್ಳಿ. ಅಂದರೆ ಇದು ಎರಡು ಸ್ಕಿನ್ನಿಗೂ ಮ್ಯಾಚ್ ಆಗುತ್ತೆ ನೋಡಿ. ವೈಟು ಮತ್ತು ಸ್ವಲ್ಪ ಬ್ರೌನು ಎರಡು ಕಲರು ಬರುತ್ತೆ ಇದರಲ್ಲಿ ಲೂಸ್ ಪೌಡ್ರಲ್ಲಿ. ಇಲ್ಲ ಅಂದರೆ ನೀವು ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ಬೋದು. ಕಾಂಪ್ಯಾಕ್ಟ್ ತೊಗೋಬೋದು ಯಾವುದಾದ್ರೂ, ಇಲ್ಲ ಲೂಸ್ ಪೌಡ್ರನ್ನು ತೊಗೋಬೋದು. ಅದ್ರ ಜೊತೆ ಮಸ್ಕರ ನೋಡಿ, ಮಸ್ಕರನೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮಸ್ಕರದಲ್ಲಿನೂ ಕೂಡ ತುಂಬ ವೆರೈಟೀಸ್, ಅಂದರೆ ತುಂಬ ಬ್ರ್ಯಾಂಡೆಡ್ಸ್ಗಳೂ ಇದೆ. ಇದರಲ್ಲಿನೂ ನಿಮಗೆ ಯಾವ್ದು ಬೇಕಾಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಐಲೈನರ್ ತೊಗೊಂಡಿದ್ದೀನಿ. ಐಲೈನರಲ್ಲಿ ಲ್ಯಾಕ್ಮಿದು ಐಲೈನರ್. ಮತ್ತು ನೆಕ್ಸ್ಟು ಕಾಜಲ್, ವೆರಿ ಇಂಪಾರ್ಟೆಂಟ್. ಇದು ಕೂಡ ಮೇಕಪ್ಗೆ ಕಾಜಲ್ ಬೇಕಾಗುತ್ತೆ. ಕಾಜಲ್ ಮತ್ತು ಐಬ್ರೋ ಪೆನ್ಸಿಲ್ ನೋಡಿ, ಈ ಥರ ಇದೆ ಐಬ್ರೋ ಪೆನ್ಸಿಲ್. ಲಿಪ್ ಲೈನರ್, ಅದ್ರ ಜೊತೆ ಲಿಪ್ಸ್ಟಿಕ್. ಇದರಲ್ಲೂ ಕೂಡ ಸಾಕಷ್ಟು ವೆರೈಟೀಸ್ ಇರುತ್ತೆ. ಲಿಪ್ಸ್ಟಿಕ್ಕಲ್ಲೂ ಕಲರ್ ಆಗಲಿ ಅಥವಾ ಬ್ರ್ಯಾಂಡೆಡ್ ಕಂಪ್ನಿದಾಗಲಿ ಎಲ್ಲ ವೆರೈಟೀಸ್ ತುಂಬ ಇರುತ್ತೆ. ನಿಮಗೆ ಯಾವ್ದು ಬೇಕಾಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಮೇಯ್ನಾಗಿ ಬಿಂದಿಗಳು ಸಹ ಬೇಕಾಗುತ್ತೆ. ಕೊನೆಯದಾಗಿ ಮೇಕಪ್ ಫಿಕ್ಸರಲ್ಲಿ ಕೂಡ ತುಂಬ ವೆರೈಟೀಸ್ ಇರುತ್ತೆ. ನಿಮಗೆ ಯಾವ್ದು ಬೇಕಾಗುತ್ತೋ ನೋಡಿಕೊಂಡು ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಮೇಕಪ್ ಫಿಕ್ಸರ್ ಅಂದರೆ ಇದು ನಾವು ಮೇಕಪ್ಗಿನೂ ಫಸ್ಟೇ ಒಂದು ಫಿಕ್ಸರ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಇದು ಮೇಕಪ್ ಕೊನೆಯಲ್ಲಿ ಯೂಸ್ ಮಾಡೋವಂಥದ್ದು ಮೇಕಪ್ ಫಿಕ್ಸರ್. ಇದು ಮೇಕಪ್ಪು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ ಅಂತೇಳಿ ಲಾಸ್ಟಿಗೆ ಕೊನೆಯದಾಗಿ ಮೇಕಪ್ ಫಿಕ್ಸರ್ ನೋಡಿ. ಇಷ್ಟೆಲ್ಲ ಬಿಗಿನರ್ಸಿಗೆ ನಾನು ಹೇಳ್ತಾ ಇರೋದು, ಬಿಗಿನರ್ಸಿಗೆ ಇಷ್ಟೆಲ್ಲ ಮೇಕಪ್ ಐಟಮ್ಸು ಬೇಕಾಗುತ್ತೆ. ಫೌಂಡೇಶನ್ನು ಮತ್ತು ಕಾಜಲ್ಲು, ಐಲೈನರು, ಮಸ್ಕರ, ಐಬ್ರೋ ಪೆನ್ಸಿಲ್ ಮತ್ತು ಪ್ರೈಮರ್, ಲಿಪ್ ಲೈನರ್, ಲಿಪ್ಸ್ಟಿಕ್, ಆಮೇಲೆ ಇದು ಮಾಯಿಶ್ಚರೈಸರ್ ಕೂಡ ಬೇಕಾಗುತ್ತೆ. ಇಷ್ಟೆಲ್ಲ ಐಟಮು ಅಂದರೆ ಸಿಂಪಲ್ ಮೇಕಪ್ಪಿಗೆ ಇಷ್ಟೆಲ್ಲ ಬೇಕಾಗುತ್ತೆ. ಇಷ್ಟು ಐಟಮ್ ನಮ್ಮ ಕಡೆ ಇದ್ವು ಅಂದರೆ ನಾವು ನಮ್ಮ ಮೇಕಪ್ಪು ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟು ಐಟಮ್ಸ್ ಬೇಕಾಗುತ್ತೆ ಮೇಯ್ನಾಗಿ ಮೇಕಪ್ಪಿಗೆ. ಬಿಗಿನರ್ಸ್ ಮೇಕಪ್ ಕಿಟ್ ಅಂತಲೇ ಹೇಳ್ಬೋದು ಇದನ್ನು. ಯಾವುದೇ ಮೇಕಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೊನೆಯದಾಗಿ ನಾವು ಮೇಕಪ್ಪು ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಈ ಮೇಕಪ್ನ ಯಾವ ಥರ ರಿಮೂವ್ ಮಾಡಬೇಕು ಅಂತ ಹೇಳಿದರೆ, ಕೊಬ್ಬರಿ ಎಣ್ಣೆ ಇರುತ್ತಲ್ಲ ಮನೆಯಲ್ಲಿ, ಕೊಕೊನಟ್ ಆಯಿಲು, ಆ ಕೊಕೊನಟ್ ಆಯಿಲಿಂದನೇ ನಮ್ಮ ಫೇಸ್ಗೆ ಅಪ್ಲೈ ಮಾಡಿ ಒಂದು 2 ನಿಮಿಷ ಮಸಾಜ್ ಮಾಡಿಕೊಂಡು ಅದನ್ನೆಲ್ಲ ಮೇಕಪ್ನ ತೆಗಿಬೋದು. ಅದಿಲ್ಲ ಅಂತ ಹೇಳಿದರೆ ನಾವು ಮೇಕಪ್ಪಿಂದು ಒಂದು ರಿಮೂವರ್ ಅಂತಲೇ ಬರುತ್ತೆ. ಶಾಪಲ್ಲಿ ಕೇಳಿದರೆ ಕೊಡ್ತಾರೆ. ಕಾಸ್ಮೆಟಿಕ್ ಶಾಪಲ್ಲಿ ಮೇಕಪ್ ರಿಮೂವರ್ ಅಂತಲೇ ಬರುತ್ತೆ. ಅದನ್ನು ಕೂಡ ಯೂಸ್ ಮಾಡಿಕೊಂಡು ನಮ್ಮ ಮೇಕಪ್ನ ರಿಮೂವ್ ಮಾಡ್ಬೋದು. ಡೈರೆಕ್ಟಾಗಿ ಸೋಪ್ ಹಾಕಿ ಕ್ಲೀನ್ ಮಾಡಿದರೆ ಮೇಕಪ್ಪು ಹೋಗಲ್ಲ ಫೇಸಲ್ಲಿ ಬೇಗ. ಹಾಗಾಗಿ ಮೇಕಪ್ ರಿಮೂವರಲ್ಲೇ ಮೇಕಪ್ನ ರಿಮೂವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮನೇಲಿರುವಂಥ ಕೊಕೊನಟ್ ಆಯಿಲ್ ಯೂಸ್ ಮಾಡಿಕೊಂಡು
ಮೇಕಪ್ನ ರಿಮೂವ್ ಮಾಡ್ಕೊಳ್ಳಿ. ನೋಡಿದ್ರಲ್ವಾ ಈ ವಿಡಿಯೋದಲ್ಲಿ ಬಿಗಿನರ್ಸ್ಗೆ ಬೇಕಾಗಿರುವಂಥ ಮೇಕಪ್ ಐಟಮ್ಸ್ಗಳು ಯಾವಾಗ ಬೇಕಾಗುತ್ತೆ ಅಂತ. ಈ ವಿಡಿಯೋದಲ್ಲಿ ನೋಡಿದ್ರಲ್ವಾ, ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಎಲ್ರಿಗೂ.